ಶಿವಲಿಂಗೇಗೌಡ್ರೆ, ಒಂದು ಬಹಳ ದೊಡ್ಡ ಚರ್ಚೆ ಬರ್ತಾ ಇರೋದು, ಒಂದು ನಿಮಿಷ ಶಿವಲಿಂಗೇಗೌಡ್ರೆ, ಈಗ ಒಂದು ಬಹಳ ದೊಡ್ಡದು ಬರ್ತಾ ಇದೆ, ರಾಜಕೀಯ ಚುನಾವಣೆ ಹತ್ತಿರ ಇರೋದ್ರಿಂದ ಇದು ರಾಜಕೀಯವಾಗಿ ಈ ರೀತಿಯಾಗಿ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪ. ನಾನು ಅದನ್ನ ಬದಿಗಿಡ್ತೀನಿ ಸರ್, ಅದನ್ನ ಸೈಡಿಗೆ ಇಡ್ತೀನಿ. ರಾಜಕೀಯ ಅಲ್ಲ, ಇದು ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಕೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನೇ ಭಾವಿಸ್ಕೊಂಡು ಕೇಳ್ತಾ ಇದ್ದೀನಿ. ಕೇಂದ್ರದಿಂದ ಎಷ್ಟು ಅನುದಾನ ಬರಬೇಕಾಗಿತ್ತು ಅನ್ನೋದಾ ಇಂಪಾರ್ಟೆಂಟು, ಇಲ್ಲ 14ನೇ ಕಮಿಷನ್ ಇದ್ದಿದ್ದಿದ್ರೆ ನಮಗೆ ಇಷ್ಟು ಬರ್ತಾ ಇತ್ತು, 15ನೇ ಕಮಿಷನ್ ಇರೋದ್ರಿಂದ ನಮಗೆ ಇಷ್ಟು ಕಡಿಮೆ ಆಗಿದೆ ಅಂತ ನಿಮ್ಮ ಲೆಕ್ಕನ? ಇಲ್ಲ ಸರ್, ಅದು ಒಂದೇ ಅಲ್ಲ. ಅಲ್ಲಲ್ಲ, ಈಗ 1,87,000 ಕೋಟಿ ಹೇಳ್ತಾ ಇರುವಂತದ್ದು ಅದೇ ಅಲ್ವಾ? 14ನೇ ಕಮಿಷನ್ ಇದ್ದಿದ್ರೆ ನಮಗೆ ಇಷ್ಟು ಬರ್ತಾ ಇತ್ತು, 15ನೇ ಫೈನಾನ್ಸ್ ಕಮಿಷನ್ ಇರೋದ್ರಿಂದ ಇಷ್ಟು ಲಾಸ್ ಆಗಿದೆ ನಮಗೆ ಅಂತ ಹೇಳಿ. ಅನುದಾನ ಬಂದಿಲ್ಲ ಅನ್ನೋ ವಿಚಾರ ಅಲ್ಲ ಅಲ್ವಾ? ಅದು ಅಲ್ಲ, ಅದು ಒಂದರಲ್ಲೇ ಅಲ್ಲ, ಅದು ಒಂದರಲ್ಲೇ ಅಲ್ಲ, ಯಾವ್ಯಾವ ರೂಪದಲ್ಲಿ ಆಗ್ತಾ ಇದೆ ಅಂತಂದ್ರೆ, ಈಗ 15ನೇ ಹಣಕಾಸು ಒಂದರಲ್ಲೇ ಅಲ್ಲ, ಕರ್ನಾಟಕ ರಾಜ್ಯದ ಒಟ್ಟಾರೆ ತೆರಿಗೆಯ ಬಾಬ್ತು ಮತ್ತು ಸೆಸ್ಗಳ ಮುಖಾಂತರ, ಸರ್ಚಾರ್ಜ್ ಮುಖಾಂತರ ಒಟ್ಟು 4,30,000 ಕೋಟಿ ಹಣ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಅದರಲ್ಲಿ ಅವರು ನಮಗೆ ವಾಪಸ್ ಕೊಡ್ತಕ್ಕಂಥದ್ದು ಸ್ಪಾನ್ಸರ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಅಂಡ್ ಅನುದಾನಗಳು ಎರಡೂ ಸೇರಿ ನಮಗೆ 51,000 ಕೋಟಿ ಕೊಡ್ತಾರೆ. ಇನ್ನು ಉಳಿದಿರ್ತಕ್ಕಂಥ ಹಣ, ನೀವು ಅಷ್ಟೊಂದು ತೆರಿಗೆ ಹಣವನ್ನ ನಾವು ಸಂಪಾದನೆ ಮಾಡಿ ನಿಮ್ಗೆ ಕೈ ಕೊಡ್ತಾರೆ, ನೀವು ನಮ್ಮ ಬಜೆಟಿನ ಗಾತ್ರ, ನಮ್ಮ ರೂಪರೇಖೆಗಳು ಜಾಸ್ತಿ ಆಗುತ್ತೆ. ನೀವು ಏನ್ ಮಾಡ್ತಾ ಇದ್ದೀರಿ? ಬಿಜೆಪಿಯವರು ಹೆಚ್ಚಿಗೆ ಹಣನ ನಮ್ಮ ರಾಜ್ಯಕ್ಕೆ ಕೊಡ್ಬೇಕಲ್ವಾ? 4,30,000 ಕೋಟಿ ನೀವು ಟ್ಯಾಕ್ಸ್ ತಗೊಂಡ್ಬಿಟ್ಟು ನೀವು ಮೊದಲಿಂದ ಏನ್ ಕೊಡ್ತಾ ಇದ್ರೆ ಅದಕ್ಕಿಂತಲೂ ಇನ್ನೂ ಕಡಿಮೆ ಕೊಟ್ಕೊ ಬಂದ್ರೆ ನೀವು ಈ ವ್ಯವಸ್ಥೆ ಒಳಗಡೆ ಸರಿ ಹೋಗುತ್ತೆ. ನಾವ್ ಹೆಂಗ್ ರಾಜ್ಯನ ಆಳ್ಬೇಕು, ರಾಜ್ಯನ ಹೆಂಗ್ ನಡೆಸಬೇಕು ಅಂತಕ್ಕಂಥದ್ದನ್ನು ಹೇಳ್ಬೇಕಲ್ವಾ? ಸ್ಪಾನ್ಸರ್ಲಿ ಸ್ಕೀಮ್ಸ್ ಅಲ್ಲಿ ಅವರು ಸೆಂಟ್ರಲ್ ಸ್ಪಾನ್ಸರ್ಲಿ ಸ್ಕೀಮನ್ನು ಕಡಿಮೆ ಮಾಡಿದ್ದಾರೆ ಈಗ ಇತ್ತೀಚಿನ ದಿನಗಳಲ್ಲಿ. ಆಮೇಲೆ ಆಯ್ತು, ಇನ್ನೊಂದು ಹೇಳಿ, ಪುಣ್ಯಾತ್ಮರು ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ವರ್ಷಕ್ಕೆ ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೀವಿ ಅಂತನಾರು ಹೇಳಿ. ಎಷ್ಟು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ? ಯಾವ್ಯಾವ PMGSY ನಿಂತೋಗಿದೆ, ಮನೆಗಳು ಹೌಸಿಂಗ್ ಫಾರ್ ಆಲ್ ಅಂತ ಕೊಟ್ಟರು 50-50 ಶೇರಿಂಗ್ ಅಲ್ಲಿ ಎಲ್ಲ ನಿಂತೋಗಿದ್ದಾವೆ, ಎಲ್ಲ ಸ್ಪಾನ್ಸರ್ ಸ್ಕೀಮ್ಸ್ ಗಳೆಲ್ಲ ನಿಂತೋಗಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ. ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನ ಜಾರಿಗೆ ತರ್ತಾ ಇಲ್ಲ. ಈ ರೀತಿ ನಮ್ಮ ಹಣನ ನೀವು ಅದುವಾಗಲಿ GST ನಲ್ಲಿ ನಾವು ನಾನು GST ನಲ್ಲಿ ನಾನು ಅಪೋಸ್ ಮಾಡಿದೆ. GST ಬಿಲ್ಲು ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಬಂದಾಗ ನಾನು ಇದನ್ನೇ ಹೇಳಿದ್ದೆ. ಮತ್ತೆ ಎಲ್ಲಾ GST ನ ತಗೊಂಡೋಗ್ಬಿಟ್ಟು ಅವ್ರ ಕೈ ಕೊಟ್ಟು ಹಣನ ಅವ್ರು ಎತ್ಕೊಂಡು ಅವ್ರ ಹತ್ರ ಹೋಗಿ ಈ ಸಾಮಂತ ರಾಜ್ಯಗಳು ಬೇಡ್ತಿದ್ರಲ್ಲ, ನಂಗೆ ಕೈ ಮುಕ್ಕಂಡ್ ಬೇಡಿಕೆ ಬೇಡಿ ಅಂತ ಯಾಕೆ ಹೇಳಿದ್ರೆ ಅಂದ್ರೆ, ಅವತ್ತು ನಮ್ಮನ್ನ ಸೇರಿಸ್ಕೋಬೇಕಾದ್ರೆ ಏನಂತ ಹೇಳಿದ್ರು, GST ಗ್ಯಾಪ್ ನಲ್ಲಿ ಒಂದ್ ನಿಮಿಷ ಸರ್, ಪೂರ್ಣ ಆಗ್ಬೇಕಾರೆ ಒಂದೇ ನಿಮಿಷ ನಾನು ಕೇಳ್ಬಿಡ್ತೀನಿ, ಯಾಕಂದ್ರೆ ಅದು ಮತ್ತೆ ಜಂಪ್ ಆಗೋಗುತ್ತೆ ಪಾಯಿಂಟು. ಈಗ 4,30,000 ಕೋಟಿಯನ್ನ ನಮ್ಮ ತೆರಿಗೆ ಹಣ ಹೋಗುತ್ತೆ ಅನ್ನುವಂಥದ್ದು ಲೆಕ್ಕ ಕೊಟ್ಟಿರೋದು ರಾಜ್ಯ ಸರ್ಕಾರ. ಸೊ ಈಗ ಇದರಲ್ಲಿ ಎಷ್ಟು ಬರಬೇಕು ಅಂತ ನಿಮ್ಮ ಲೆಕ್ಕ? ನಮ್ಮ ಪಕ್ಕ 12-13 ರೂಪಾಯಿ ಕೊಡ್ತಾ ಇದಾರೆ, ಸಾಕಾ? ಅದನ್ನ ಪರಿಷ್ಕರಣೆ ಮಾಡಿ ಕರೀರಿ, ರಾಜ್ಯದ ಪರಿಷತ್ತನ್ನ, ದೇಶದಲ್ಲಿ ಪರಿಷತ್ತನ್ನ ಕರೆದು ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಹಂಚಿಕೆ ಮಾಡಿ. ಓಕೆ, ಸೊ ಹಾಗಿದ್ದಾಗ ಈಗಲೂ 13 ಕೊಟ್ಕೊಂಡು ಹೋಗ್ತೀವಿ ಅಂತಂದ್ರೆ ಸರಿ ಹೋಗುತ್ತೆ. ಕರೆಕ್ಟ್, ಅಬ್ಸಲ್ಯೂಟ್ಲಿ ಯು ಆರ್ ಪರ್ಫೆಕ್ಟ್ ಸರ್, ಯು ಆರ್ ಪರ್ಫೆಕ್ಟ್ ಆಗಿದೆ. ಹಾಗಿದ್ದಾಗ ರಾಜ್ಯದಲ್ಲೂ ಕೂಡ 69 to 70% ಬೆಂಗಳೂರಲ್ಲೇ ತೆರಿಗೆ ಸಂಗ್ರಹ ಆಗುತ್ತೆ ಸರ್. ಈಗ ಎಲ್ಲವನ್ನ ಕೂಡ ಕರೆದು ಬಿಟ್ಟು ಕೇಳಬೇಕಾಗುತ್ತೆ ಯಾರ್ಯಾರಿಗೆ ಎಲ್ಲೆಲ್ಲಿ ಹಂಚಿಕೆ ಮಾಡಬೇಕು ಅಂತ ಹೇಳಿ. ಇಸ್ ಇಟ್ ಫೇರ್? ಹೌದು, ಹೌದಲ್ವಾ? ಅಲ್ಲ, ರಾಜ್ಯದಲ್ಲೂ ಹೀಗೆ ಆಗ್ಬೇಕಾ ಸರ್? ಅಲ್ಲ, ರಾಜ್ಯದಲ್ಲೂ ಹೀಗೆ ಆಗ್ಬೇಕಾ? ನಿಮ್ಗೆ GST ಬಗ್ಗೆ ಹೇಳ್ತೀನಿ ಶಿವಲಿಂಗೇಗೌಡ್ರೆ, ನನ್ನ ಪಾಯಿಂಟ್ ಅರ್ಥ ಆಗಿಲ್ಲ ಅನ್ಸುತ್ತೆ ನಿಮಗೆ. ನನ್ನ ಪ್ರಶ್ನೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ಈಗ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹೇಳಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅತಿ ಹೆಚ್ಚು ತೆರಿಗೆ ಸಂಗ್ರಹವಾಗೋದು ಬೆಂಗಳೂರಿನಲ್ಲಿ, 69% 70%. ಹೌದು, ಬೆಂಗಳೂರಿನಲ್ಲಿ. ಸೊ ಈಗ ಇಲ್ಲಿಂದ ಬೇರೆ ಜಿಲ್ಲೆಗಳಿಗೆ ಹಂಚಿಕೆ ಆಗಬೇಕಾದ್ರೆ ಹೇಗೆ ಇದನ್ನ ಹಂಚಿಕೆ ಮಾಡೋದು?
ಅಲ್ಲ ಆಮೇಲೆ ರಾಜ್ಯಕ್ಕೆ ಬರೋಣ, ಈಗ ರಾಜ್ಯ ಸಮಸ್ಯೆಗೆ ಹೋಗೋದ್ ಬೇಡ. ಆಮೇಲೆ ಅದರಲ್ಲಿ ರಾಜ್ಯದಲ್ಲಿ ಏನಾರು ಬೆಂಗಳೂರಿಗೆ ಅನ್ಯಾಯ ಆಗಿದ್ರೆ ಬೆಂಗಳೂರಿಗೆ ಮತ್ತೊಂದ್ ಅದನ್ನ ರಾಜ್ಯಕ್ಕೆ ಬಂದಾಗ ಕೇಳೋಣ. ಈಗ ನಮ್ ರಾಜ್ಯಕ್ಕೆ ತಗೋಣ ಫಸ್ಟ್, ಆಮೇಲೆ ಈ ರಾಜ್ಯಕ್ಕೆ ಕೇಳೋಣ. ನಾನು ನಿಮ್ಗೆ ಒಂದು ರಿಕ್ವೆಸ್ಟ್ ಮಾಡೋದು, ಇದು ಶಿವಲಿಂಗೇಗೌಡ್ರೆ, ನಂಗೆ ಇನ್ನೂ ಬಹಳ ಇದೆ ಈ ವಿಚಾರದಲ್ಲಿ ಚರ್ಚೆ ಮಾಡಬೇಕು. ಬಿಜೆಪಿ ಅವ್ರು ಲೆಕ್ಕ ಕೊಡ್ಬೇಕಂತೆ, ದಯವಿಟ್ಟು ಹಾಗೆ ಇರಿ ಸರ್. ಬಿಜೆಪಿ ಅವ್ರು ನಿಮ್ಗೇನೋ ಲೆಕ್ಕ ಕೊಡ್ತಾರಂತೆ, ಎಷ್ಟು ಬಂದಿದೆ ಎಷ್ಟು ಬರ್ದಿಲ್ಲ, ಯಾವ್ಯಾವ ದುಡ್ಡನ್ನು ನೀವು ಕೇಳ್ತಾ ಇದ್ರಲ್ಲ ಅದನ್ನೇನೋ ಲೆಕ್ಕ ಕೊಡ್ತಾರಂತೆ. ಅವ್ರಿಗೆ ಅವಕಾಶ ಕೊಡ್ತೀನಿ, ದಯವಿಟ್ಟು ಹಾಗೆ ಇರಿ ಸರ್.